ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ಸಿಂಪಲ್ ಆಗಿ ಟೊಮೆಟೊ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಮೊದಲಿಗೆ ಇಲ್ಲಿ ನಾನು ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ, ಹಾಗೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಗೇನೆ ಕಡಲೆ ಬೀಜನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇದಿಷ್ಟು ಫ್ರೈ ಆದಮೇಲೆ ಇಲ್ಲಿ ನಾನು ಕರ್ಬೇವಿನ ಸೊಪ್ಪನ್ನ ಕೂಡ ಹಾಕ್ತಿದ್ದೀನಿ. ಹಾಗೇನೆ ಬೆಳ್ಳುಳ್ಳಿನ ಕೂಡ ಹಾಕ್ತಿದ್ದೀನಿ. ಅದಾದ್ಮೇಲೆ ಇಲ್ಲಿ ನಾನು ಹಸಿರು ಮೆಣಸಿನಕಾಯಿನ ಹಾಕೊಂಡು ನೀಟಾಗಿ ಅದನ್ನ ಫ್ರೈ ಮಾಡ್ಕೊತಿದ್ದೀನಿ. ಒಂದು 2ರಿಂದ 3 ನಿಮಿಷ ಹಸಿರು ಮೆಣಸಿನಕಾಯಿ ಫ್ರೈ ಆದ್ಮೇಲೆ ಇಲ್ಲಿ ನಾನು ಏನು ಹೆಚ್ಚಿಟ್ಕೊಂಡಿದ್ದೆ 2 ಈರುಳ್ಳಿ ನೀಟಾಗಿ ಒಂದು 2 ನಿಮಿಷ ಕೈ ಆಡಿಸ್ಕೊಂಡು ಅದಾದ್ಮೇಲೆ ನಾನು 1 ಸ್ಪೂನ್ ಅಷ್ಟು ಉಪ್ಪನ್ನ ಹಾಕಿದ್ದೀನಿ. ಇಲ್ಲಿ ಉಪ್ಪು ಹಾಕಾದ್ಮೇಲೆ ಒಂದು 3ರಿಂದ 4 ನಿಮಿಷ ನಾನು ನೀಟಾಗಿ ಅದನ್ನ ಕೈ ಆಡಿಸ್ಕೊತಾ ಇದ್ದೀನಿ. ಈರುಳ್ಳಿ ಸಾಫ್ಟ್ ಆಗೋವರೆಗೂ ನೀಟಾಗಿ ಕೈ ಆಡಿಸ್ಕೊತಾ ಇದ್ದೀನಿ. ಇಲ್ಲಿ ಈರುಳ್ಳಿ ಸಾಫ್ಟ್ ಆದ್ಮೇಲೆ ನಾನು ಏನು ಹೆಚ್ಚಿಟ್ಕೊಂಡಿದ್ದೆ ಅಲ್ಲ ಟೊಮೊಟೊ ಹಣ್ಣು ಅದನ್ನ ಕೂಡ ಹಾಕ್ತಿದ್ದೀನಿ. ಅದನ್ನ ಕೂಡ ಹಾಕಿ ಒಂದು 3ರಿಂದ 4 ನಿಮಿಷ ನೀಟಾಗಿ ಅದನ್ನ ಕೈ ಆಡಿಸ್ಕೊತಿದ್ದೀನಿ. ಇಲ್ಲಿ ಕೂಡ ಟೊಮೊಟೊ ಹಣ್ಣು ಸಾಫ್ಟ್ ಆದ್ಮೇಲೆ ಇಲ್ಲಿ ನಾನು ಅರಿಶಿನ ಪುಡಿನ ಹಾಕ್ತಿದ್ದೀನಿ. ಅರಿಶಿನ ಪುಡಿ ಒಂದೂವರೆ ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಅಷ್ಟು ಹಾಕಿದ್ದೀನಿ. ಅದಾದ್ಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕಿ ನೀಟಾಗಿ ಒಂದು 2 ನಿಮಿಷ ಕೈ ಆಡಿಸ್ಕೊತಾ ಇದ್ದೀನಿ. ಅದಾದ್ಮೇಲೆ ಇಲ್ಲಿ ನಾನು ಸ್ವಲ್ಪ ಜಾಸ್ತಿ ತಗೊಂಡಿಲ್ಲ, ಸ್ವಲ್ಪ ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ. ಆ ತೆಂಗಿನಕಾಯಿ ತುರಿನ ಕೂಡ ಹಾಕಿ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಅದಾದ್ಮೇಲೆ ಇಲ್ಲಿ ನೀವು ನೋಡ್ಬೋದು ನಮ್ಮ ಟೊಮೆಟೊ ಹಣ್ಣಿನ ಚಿತ್ರಾನ್ನದ್ದು ಗೊಜ್ಜು ರೆಡಿ ಆಗಿದೆ. ಇದಕ್ಕೆ ನಾನು ನಾರ್ಮಲ್ ಆಗಿ ಅನ್ನನ ಮಾಡಿಟ್ಕೊಂಡಿದ್ದೆಲ್ಲ ಅದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೇನೆ ಇಲ್ಲಿ ಯಾರೆಲ್ಲ ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡ್ಕೊಳ್ಳೋ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ಮೋಟಿವೇಶನ್ ಆಗುತ್ತೆ. ಹಾಗೇನೆ ನನಗೂ ಹೊಸ ರೆಸಿಪಿಗಳನ್ನ ತೋರ್ಸೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೇನೆ ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ. ಹಾಗೇನೆ ಇಲ್ಲಿ ನಾನು ಚಿತ್ರಾನ್ನನ ನೀಟಾಗಿ ಕೈ ಆಡಿಸ್ಕೊಂಡಾದ್ಮೇಲೆ ನಮ್ಮ ಬ್ಯೂಟಿಫುಲ್ ಟೊಮೆಟೊ ಹಣ್ಣಿನ ಚಿತ್ರಾನ್ನ ಕೂಡ ರೆಡಿ ಆಗುತ್ತೆ. ಇದನ್ನ ನೀವು ನಾರ್ಮಲ್ ಆಗಿ ಒಂದು 2ರಿಂದ 3 ನಿಮಿಷ ನೀಟಾಗಿ ಎಲ್ಲ ಅನ್ನ ಹಾಕಿದ್ಮೇಲೆ ಕೈ ಆಡಿಸ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ನೀಟಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಕೈ ಆಡಿಸ್ಕೊಂಡು ಉಪ್ಪನ್ನ ಅನ್ನ ಎಲ್ಲ ಇದೇ ರೀತಿ ನಾವು ಟೊಮೆಟೊ ಹಣ್ಣಿನ ಚಿತ್ರಾನ್ನದ ಗೊಜ್ಜನ್ನ ಕೂಡ ಮಾಡಿಟ್ಕೋಬಹುದು. ಫ್ರಿಡ್ಜ್ನಲ್ಲಿ ಮಾಡಿರ್ತೀವಿ ಅಂದ್ರೆ ಒಂದು ವಾರ ಆದ್ರೂ ಇಡ್ಬೋದು. ಆದ್ರೆ ಹೊರಗಡೆ ಇಟ್ಕೋತೀವಿ ಅಂದ್ರೆ ಒಂದು 2ರಿಂದ 3 ದಿನ ಇಟ್ಕೋಬಹುದು. ಅದಾದ್ಮೇಲೆ ಇಲ್ಲಿ ನಾನು ಸ್ವಲ್ಪ ರುಚಿನ ಹೇಗಿದೆ ಅಂತ ನೋಡ್ಕೋತಾ ಇದ್ದೀನಿ. ಹಾಗೇನೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿನ ಕೂಡ ಹಾಕಿ ಅದ್ರ ಮೇಲೆ ಗಾರ್ನಿಶ್ ಮಾಡಿ ಮತ್ತೆ ಅದನ್ನ ನಾರ್ಮಲ್ ಆಗಿ ತಿನ್ನೋದಕ್ಕೆ ಕೊಡ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಹಾಗೇನೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಹಾಗೆ ಬೇಗ ಕೂಡ ಆಗುತ್ತೆ. ಮಕ್ಳಿಗಂತೂ ಈ ತರ ಚಿತ್ರಾನ್ನ ಮಾಡ್ಕೊಟ್ರೆ ತುಂಬಾನೇ ಇಷ್ಟ ಆಗುತ್ತೆ. ಹಾಗೇನೆ ನಮ್ಮ ಬ್ಯೂಟಿಫುಲ್ ಟೊಮೆಟೊ ಹಣ್ಣಿನ ಚಿತ್ರಾನ್ನ ಕೂಡ ಈಗ ರೆಡಿ ಆಗಿದೆ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್.